ನಮ್ಮನ್ನೆಲ್ಲ ನೋಡ್ಬಿಟ್ರೆ ಎಷ್ಟು ಖುಷಿ ಪಡ್ತಾಳಲ್ವಾ. ಸ್ವಾತಿ ತುಂಬ ಖುಷಿ ಪಡ್ತಾಳೆ ಅನ್ಸುತ್ತೆ. ಭಾಳ ಖುಷಿ ಪಡ್ತಾಳೆ. ನಾವಿಬ್ರು ಬರ್ತೀವಿ ಅಂತ ಹೇಳಿದ್ವಿ, ಒಟ್ನಲ್ಲಿ ಬರ್ತೀವಿ ಅಂತ ಏನು ಹೇಳಲಿಲ್ಲ. ಬರ್ತೀವಮ್ಮ ಬಾರಣ ಬಾರಣ ಅಂತಂದ್ಲು. ಸರಿ ಅಮ್ಮ ಬರ್ತೀವಿ ಅಂತ ಹೇಳಿದ್ವಿ. ಒಟ್ನಲ್ಲಿ ಇವತ್ತೇ ಬರ್ತೀವಿ ಅಂತ ಹೇಳಿ ಏನೂ ಹೇಳಿಲ್ಲ. ಅದ್ರಾಗ ನೀವಿಬ್ರು ಬಂದಿದ್ರೆ ಅಂಬದು ಗೊತ್ತಾಗ್ಬಿಟ್ರೆ ಭಾಳ ಖುಷಿ ಪಡ್ತಾಳೆ. ಸ್ವಾತಿ ತುಂಬ ಖುಷಿ ಪಡ್ತಾಳೆ. ಮತ್ತೆ ಅಯ್ಯೋ, ತವ್ರ ಮನೆಯಿಂದ ಅಣ್ಣ ಅದಕ್ಕೆ ಬಂದಾರೆ ಅಂತಂದರೆ ಎಂಥರ್ಗೂ ಆಗಲಿ, ಅದ್ರಾಗೂ ಅಣ್ಣ ಅದಕ್ಕೆ ಮೇಲೆ ಪ್ರೀತಿ ಇಲ್ಲ ಅಂತಂದ್ರೂ ಅಣ್ಣನ ಮೇಲೆ ತುಂಬ ಪ್ರೀತಿ ಇದ್ದೇ ಇರುತ್ತೆ. ಅವ್ರು ಎಂಥವ್ರೇ ಆಗಿರಲಿ, ಅವ್ರು ಹೇಗೆ ಇರಲಿ, ಎಷ್ಟೇ ದ್ವೇಷ ಜಗಳ ಏನೇ ಆಗಿರಲಿ, ಆ ಪ್ರೀತಿ ಅನ್ನೋದು ಎಲ್ಲ ಒಂದು ಕಡೆಗೆ ಒಂದು ತುಣುಕಾದ್ರೂ ಇದ್ದೇ ಇರುತ್ತೆ. ನಿಜ ಇದ್ದೇ ಇರುತ್ತೆ. ಎಂಥವ್ರಿಗೆ ಆಗಲಿ ಅಣ್ಣ ಅನ್ನೋ ಪ್ರೀತಿ ಇದೆಯಲ್ಲ, ಅದು ತುಂಬ ವಿಶೇಷವಾದಾಗಿರೋದು. ಅದು ಎಲ್ಲರಿಗೂ ಸಿಗೋದಿಲ್ಲ. ಅಣ್ಣ ಅನ್ನೋ ಪ್ರೀತಿ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು. ಚೆನ್ನಾಗಿದ್ರ ಆಯ್ತಪ್ಪ ಅದನ್ನೇ ಅವಳು ಹಂಗೆ ಮಾಡಿದ್ಲು ಅಂತ ಈಗ ಸ್ವಾತಿ ಮೇಲೆ ಅದೇ ಹಳೆ ದ್ವೇಷ ಸಾಧಿಸ್ಬಾರ್ದು. ಅವಳು ಬುದ್ಧಿ ಕಲ್ತ್ಕೊಂಡಿದ್ದಾಳ, ನಾವು ಅದನ್ನ ಹಳೆದನ್ನ ಮರ್ತು ಬಿಡಬೇಕು. ಅವಳು ಬುದ್ಧಿ ಕಲ್ತ್ಕೊಂಡಿದ್ದಾಳಲ್ಲ, ಅವಳು ಬದಲಾಗಿದ್ದಾಳಲ್ಲ, ನಾವು ಬದಲಾಗ್ಬಿಡ್ಬೇಕು. ನಾವು ಅದನ್ನೇ ಇದು ಮಾಡ್ಕೊಂಡು ಹೋದ್ರೆ ಹಂಗೆ ಹೋಗ್ತಾ ಇರುತ್ತೆ. ಚೇಂಜಸ್ ಮಾಡ್ಕೋಬೇಕು. ಕಾಲ ಬದಲಾದಂಗೆ ನಾವು ಬದಲಾಗ್ತಾ ಹೋಗ್ತಾ ಇರಬೇಕು. ಕಾಲ ಏನು ಬದಲಾಗಲ್ಲ, ಈ ಮನುಷ್ಯರು ಬದಲಾಗ್ತಾರೆ ಅಷ್ಟೇ. ದಿನದಿನಕ್ಕೂ ಕಾಲ ಹೆಂಗೈತೆ ಹಂಗೆ ಐತೆ. ಅವಾಗಿಂದನೂ ಕಾಲ ಹೆಂಗೆ 2 ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಇದೆಲ್ಲ ಕಾಲ ಒಂದೇ ಥರ ಐತೆ ಕಣ್ರಿ. ವಾತಾವರಣ, ಗಾಳಿ, ಬೆಳಕು ಏನಿದ್ರು ಎಲ್ಲ ಒಂದೇ ಥರನೇ ಐತೆ. ಈ ಮನುಷ್ಯರು ಬದಲಾಗ್ತಾ ಇದ್ದಾರೆ. ದಿನಕ್ಕೂ ಮನುಷ್ಯ ಅನ್ನೋನು ಬದಲಾಗ್ತಾ ಇದ್ದಾನೆ, ಅಷ್ಟೇ ವ್ಯತ್ಯಾಸ. ಇನ್ನೇನಿಲ್ಲ, ಯಾವ ಕಾಲನೂ ಬದಲಾಗಿಲ್ಲ ಬಾ. ಎಲ್ಲ ಹಂಗೆ ಹೇಳೋದು, ಅಯ್ಯೋ ಕಾಲ ಬದಲಾಗುತ್ತೆ ಅಂತಾರಲ್ಲ, ಅದಕ್ಕೆ ನಾನು ಹಂಗಂದೆ. ಒಂಥರ ಒಲೆಯಲ್ಲಿ ಅಡುಗೆ ಮಾಡೋದು ಚಂದ ಅಲ್ವೇ? ನಮ್ಮ ಕಾಲೇನೇ ಒಂಥರ ಎಲ್ಲ ಗ್ಯಾಸಲ್ಲಿ ಮಾಡಿ ಅದೇ ಒಂಥರ ಆಗೈತೆ. ಇದೇ ಚಂದ ಅನಿಸುತ್ತೆ ಒಂದೊಂದ್ಸತಿ. ಅದು ಡೈಲಿ ಏನು ಯೂಸ್ ಮಾಡ್ತೀವೋ ಅದು ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ. ಅಪರೂಪದ್ದು ಯಾವುದೇ ಆಗಲಿ ಒಂಥರ ಚೆನ್ನಾಗಿ ಅನಿಸುತ್ತೆ. ಒಲೆಯಲ್ಲಿ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವೇ ಜೀವಿತಾಕ? ಚೆನ್ನಾಗಿ ಅನಿಸುತ್ತೆ, ಆದರೆ ಮಾಡೋಕ್ಕಾಗಲ್ಲ. ಒಲೆ ಹೋಗೋಕ್ಕಾಗಲ್ಲ, ಗಾಳಿಗೆ ಉರಿಯಲ್ಲ, ಏನಿಲ್ಲ. ಹೋಗತ್ಲಾಗಿ ಅಳ್ಮಾನ್ ಕಾಯಿ ಹೋಗ ಎಲ್ಗ ಊರಿಗೆ ಹೋಗ್ಯಾಳ ಅಂತ ಬಡ್ಡಿ ಬಾಗಿ ಊರಿಗೆ ಹೋಗವಳೆ. ಇದೊಳೆ ಸರಿ ಆಯ್ತಪ್ಪ. ಬಾ, ಇನ್ನೂ ದುಡ್ಡು ಅವ್ರ ಎದುರಿಗೆ ಇಸ್ಕೋಬೇಕು ಅಂತ ಕಾಯ್ತಾ ಇದ್ದೀವಿ. ಬೆಳಗ್ಗೆಯಿಂದ ಈ ಕಡೆಗೆ ಬಂದಿಲ್ಲಪ್ಪ. ಅವಳ ಎದುರಿಗೆ ಇಸ್ಕೋಬೇಕು, ಮುತ್ತು ಬಂದಿರೋದು ಅವ್ರು ನೋಡಬೇಕು ಅಂತಿದ್ರೆ ಅವ್ರು ಯಾಕೋ ಈ ಕಡೆಗೆ ಬಂದೇ ಇಲ್ಲ ಇವತ್ತು ಅವಳು. ನಾವು ನೋಡ್ತಾ ಇದ್ದೀವಿ. ಬಾ, ಊರಿಗೆ ಹೋದ್ರೆ ಹೋಗ್ಲಿ, ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ಇಸ್ಕೊಂಬಕ್ಕಾಗುತ್ತೆ. ಬಾ, ಅವಳು ಅಡ್ಜಸ್ಟ್ ಮಾಡ್ಕೊಂತಾಳೆ. ಒಂದಿನ ಮುತ್ತು ಏನು ನಮ್ಮಂಗೇನೆ ಅವಳು ಅಡ್ಜಸ್ಟ್ ಮಾಡ್ಕೊಂತಾಳೆ. ಅವಳೇನು ಹಂಗೆ ಆಗಬೇಕು ಅಂತ ಬುದ್ಧಿ ಇಲ್ಲ. ಮುತ್ತು ಹತ್ರನೂ ಒಳ್ಳೆ ಬುದ್ಧಿ ಐತೆ. ಆ ಬಡ್ಡಿ ಭಾಗ್ಯಮ್ಮ ನೆನೆಸ್ಕೊಬಿಟ್ರೆ ಅಷ್ಟೇ ಸಿಟ್ಟು ಬರಲ್ಲ. ಹಾಳಾಗುವಾಗ ಅವಳೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾಳೆ ನಮ್ಮ ಕಣ್ಣೆದಿರಿಗೇನಿ. ಅಮ್ಮ ಅಷ್ಟೊಂದು ಬಡ್ಡಿ ತಿಂದ್ರು ಗನ್ವಾಗಿದ್ದಾಳಲ್ಲ, ಇನ್ನೂ ಉದ್ಧಾರ ಆಗ್ತಾಳೆ ಹೊರತು. ಇನ್ನೂ ಗನ್ವಾಗಿ ಉದ್ಧಾರ ಆಗ್ತಾರೆ. ನಾವು ಹಾಳಾಗಿ ಹೋಗೋ ಅಂತೇಳಿ ನಾವು ಅನ್ಕೊಂತೀವಿ, ಆದರೆ ಅವ್ರು ಇನ್ನೂ ಉದ್ಧಾರ ಆಗ್ತಾನೇ ಇರ್ತಾರೆ. ಹಾಳಾಗಿ ಹೋಗೋದೇ ಇಲ್ಲ. ಅಯ್ಯಪ್ಪ 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 ಅಯ್ಯಪ್ಪ, ಒಮ್ಮ ದೇವ್ರೇ ಪರಮಾತ್ಮ, ಯಪ್ಪ 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 ದೇವ್ರೇ, ಯಮ್ಮ ಇದೇನಪ್ಪ ಏನತ್ತೆ ಇದ್ಕಿದ್ದಂಗೆನೆ ಹಂಗೆ ಹೇಳ್ತೀಯ? ದಿವಿತಾಕ ಹಿಂದಕ್ಕೆ ತಿರ್ಗಿ ನೋಡೆ, ಹಿಂದಕ್ಕೆ ತಿರ್ಗು. ಆ ಲೋಡಲ್ಲಿ ದೊಡ್ಡ ಗ್ಯಾಂಗೆ ಬರ್ತೈತೆ. ಈ ಅಪ್ಪ ಎಷ್ಟು ದೊಡ್ಡ ಗ್ಯಾಂಗ್ ಅಪ್ಪ. ಇದೆಲ್ಲ ಎಲ್ಲಿಗೆ ಹೋಗ್ತಾ ಐತಿ ಈ ಗ್ಯಾಂಗು? ನೋಡ್ದೇನಮ್ಮ ಕಾಣ್ತೆ? ಕಾಣ್ತು ಕಣೆ. ಇವರೆಲ್ಲ ಎಲ್ಲಿಗೆ ಹೋಗ್ತಾ ಇದಾರೆ? ಈಗ ಇಲ್ಲೇ ಅಂತೆ ನಡೀನಿ. ಇಲ್ಲಿ ಹೋಗಿ ಸೀದಾ ಹೋಗಿ ಬಲ್ಗಡಿಗೆ ತಿರ್ಕೊಂಡ್ರೆ ಅಲ್ಲೇ ಐತಂತೆ. ನೇನು ಫೋನ್ ಮಾಡ್ತೀರಾ? ಸರ್ಪ್ರೈಸಾಗಿ ಹೋಗ್ಬೇಕಲ್ಲನ. ನಾನು ಪದ್ಮಂಟಿ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಫೋನ್ ಮಾಡೋದೇನು ಬೇಡ ಬಾ. ಸ್ವಾತಿನಾದರೂ ಫೋನ್ ಮಾಡಿ ಕೇಳೋಣ ಅಂತ ಅನ್ಕೊಂಡೆ. ಏನು ಬೇಡ, ಕೇಳೋದು ಬೇಡವೇ ಬೇಡ ಬಾ. ಸೀದಾ ಹೋಗ್ಬಿಡೋಣ. ಆಂಟಿಂಗ್ ಕೇಳಿದ್ನಲ್ಲ, ಇಲ್ಲಿಗೆ ಹೋಗಿ ಬಲ್ಗಡೆ ತಿರ್ಕೊಳ್ರಿ ಅಂತ ಹೇಳ್ತು ಬಾ. ಇಲ್ಲೇ ಹತ್ರ ಅಂತೆ ಬಾ. ಋತುವಕ್ಕನು ಹೇಳ್ತಲ್ಲ, ಇಲ್ಲಿ ಹತ್ರ ಐತೆ, ಹಿಂಗೆ ಹೋಗಿ ಬಲ್ಗಡಿಗೆ ತಿರ್ಕೊಳ್ರಿ. ಅಲ್ಲಿ ಸೀದಾ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು. ಬಾ. ಯಪ್ಪ 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 ಜೀವಿತಾ ಅಕ್ಕ ನಾನು ನೋಡೋಕ್ಕಾಗ್ತಿಲ್ಲ ನನಗೆ. ನನಗೂ ನೋಡೋಕ್ಕಾಗ್ತಿಲ್ಲ ಕಣೆ, ನನಗೂ ನೋಡೋಕ್ಕಾಗ್ತಿಲ್ಲ. ಅಲ್ಲ, ಈ ನನ್ನ ಮಗ ಬಂದವನಲ್ಲ, ಈ ನನ್ನ ಮಗ ಯಾಕೆ ಬಂದವನಿ? ಅಲ್ಲ ನೋಡು, ನಾನು ಬರಲ್ಲ ಅಂತ ಅನ್ಕೊಂಡಿದ್ದೆ ಜೀವಿತಾಕ. ಅಲ್ಲ ಇವನು ಬಂದವನಲ್ಲ, ಈ ಧನು ಅಂಬನು ಬಂದವನೇ. ಇವಳು ಇದ್ದಾಳೆ, ಈ ಪಲ್ಲಿ. ಇವರೆಲ್ಲ ನನ್ನ ಮ್ಯಾಗ್ಲಿ ಇದಕ್ಕೆ ಬಂದಿರೋದು ಜೀವಿತಾಕ. ಇವನು ಯಾಕೆ ಬಂದವನು? ಇವನು ಟೋಪಿ ಇಕ್ಕೊಂಡವನು, ಈ ಸಿದ್ದಮ್ಮನ. ಇವನು ಯಾಕೆ ಬಂದವನೇ? ಇವನು ಇದಕ್ಕೆ ಏನು ಸಂಬಂಧ? ಇವನು ಇಲ್ಲಿ ಬರೋ ಅಧಿಕಾರ ಏನೈತೆ? ಅವ್ನು ಯಾಕೆ ಬಂದ? ನಾನು ಬರ್ಕೊಡ್ದಿಲ್ಲಿ. ಅವ್ನು ಯಾಕೆ ಬರಬೇಕು? ಯಾಕೆ ಬರ್ಬೇಕು ಅವನು ಇಲ್ಲಿ? ನೋಡು ಅವ್ನು ಹೆಂಗೆ ಬಂದ ಇಲ್ಲಿಗೆ. ನೋಡಪ್ಪ ಎಷ್ಟು ಧೈರ್ಯವಾಗಿ ಬಂದ. ಅವ್ನು ಹೆಂಗೆ ಬರಬಾರ್ದು ಅವನು ಇಂತಾನು. ಅಲ್ಲ ನೋಡಿ, ಇವರೆಲ್ಲ ಹೆಂಗೆ ಬಂದಿದ್ದವರು. ಅಲ್ಲ ಹೆಂಗೆ ಚೆನ್ನಾಗಾದ್ರು ನೋಡಪ್ಪ, ಅವಳಿಗೆಲ್ಲ ಒಳ್ಳೇದಾಗ್ತೈತಿ. ನೋಡಮ್ಮ ಮುತ್ತು,
ನನಗೆ ಹಿಂಗಾಗುತ್ತೆ, ನಾನು ಮತ್ತೆ ಮಗನ ಮದುವೆ ಆದರೆ ಎಲ್ಲ ನಾನು ಚೆನ್ನಾಗಿರ್ತೀನಿ, ಎಲ್ಲ ನನ್ನ ಹತ್ರನೇ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ರೆ ಇವೆಲ್ಲ ಇವಳು ನೀನೇನು ಇಷ್ಟೇ ಬಿಸಾಕ್ಬಿಟ್ರು ಇನ್ನು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಅದಕ್ಕೆ ಬಂದು ನಾನು ಅವ್ನ ಮದುವೆ ಆಗಿದ್ದು. ಮತ್ತೆ ನಮ್ಮ ಮಗನ ಮದುವೆ ಆದರೆ ಎಲ್ಲರೂ ನನ್ನ ಜೊತೆ ಚೆನ್ನಾಗಿರ್ತಾರೆ, ಎಲ್ಲ ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಇದು ಉಲ್ಟಾ ಆಗ್ತೈತೆ. ಅಲ್ಲ ನೋಡು, ಅವಳಿಗೆ ಒಳ್ಳೇದಾಗ್ತೈತೆ, ಅವಳಿಗೆಲ್ಲ ಒಳ್ಳೇದಾಗ್ತೈತಲ್ಲ. ಯಪ್ಪ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗ್ತೈತೆ ನನಗೆ ಜೀವಿತಾಕ, ತುಂಬ ಬೇಜಾರಾಗ್ತೈತೆ. ಅವಳಿಗೆಲ್ಲ ಒಳ್ಳೇದಾಗ್ತೈತಲ್ಲ. ಅಲ್ಲ ಇದು ಹೆಂಗೆ ಸಾಧ್ಯ? ಇವರೆಲ್ಲ ಹೆಂಗೆ ಬರೋದಕ್ಕೆ? ಇವನಿಗೆ ಹೆಂಗೆ ಕುಣಿತಿದ್ದ ಇವನು ಧನು. ಇವಳು ಧನುಷ ನಮ್ಮನ್ನು ನಂಬ್ತಾನೆ ಇರಲಿಲ್ಲ. ಈ ಧನುಷ ಹೆಂಗೆ ಆಡ್ತಾ ಇದ್ಲು, ಹೆಂಗೆ ನಂಬುದ್ರು ಇವರೆಲ್ಲನ ಅಂತ ನೋಡು. ನನಗಂತೂ ಹೊಟ್ಟೆ ಉರಿದೋಗ್ತೈತಿ. ಇದು ಏನಪ್ಪ ಇದು, ಇವಳಿಗೆ ಹಿಂಗೆ ಅನ್ನಿಸ್ತೈತೆ. ಅಲ್ಲ ನೋಡು, ಅವ್ರ ಅಪ್ಪ ಅಮ್ಮ ಬಂದರು, ಇವರೆಲ್ಲ ಬಂದರು. ಯಪ್ಪ 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 ಬರೀ ನಮ್ಗೆ ಕೆಟ್ಟದ್ದಾಗ್ತೈತೆ, ಅವಳು ಒಳ್ಳೇದಾಗ್ತೈತಲ್ಲ. ನನ್ನ ಮಗ ಯಾಕೆ ಬಂದ ಇವನು ಬರ್ಕೊಡ್ದು ಇವನು ಹೆಂಗೆ ಬಂದ ಮದುವೆಗಿನ ಮುಂಚೆ ಅದೆಲ್ಲ ಆಟ ಎಲ್ಲ ನನಗೆಲ್ಲ ಗೊತ್ತೈತೆ. ಅದನ್ನೆಲ್ಲ ಬಯಲು ಮಾಡ್ತೀನಿ. ಯಾಕೆ ಊರಾಗ ನಾನು ಅವಳ ಬಗ್ಗೆ ಹೇಳಿ ಎಲ್ಲ ಮರ್ಯಾದೆ ತೆಗ್ದಿಲ್ಲ ಅಂತ ಹಿಂಗೆ ಮಾಡ್ತಾ ಇದ್ದಾಳೆ. ಇವನು ಯಾಕೆ ಬಂದ ನನ್ನ ಮಗ ಅವ್ನು ನೋಡ್ಬಿಟ್ರೆ ನನಗೆ ಆಗಲ್ಲ. ಅವ್ನು ಹೋಗಿ ಸರಿ ಬೈದಾಕ್ಬಿಡ್ತೀನಿ ನಾನು. ಅವ್ನು ಯಾಕೆ ಬರ್ಬೇಕು ಇಲ್ಲಿಗೆ, ಯಾಕೆ ಬರ್ಬೇಕಂತ. ಅದೇ ಮತ್ತೆ ಇವರೆಲ್ಲ ಬರ್ಕೊಡ್ದು, ಇವ್ರು ಹೆಂಗೆ ಬರ್ತಾರೆ? ಅವಳು ನಮ್ಮ ಪರ್ಮಿಷನ್ ಇಲ್ದಲ್ಲ ಅವ್ರನ್ನೆಲ್ಲ ಹೆಂಗೆ ಬಿಡ್ಕೊಂತಾಳೆ, ಹೆಂಗೆ ಮಾತಾಡಿಸ್ತಾಳೆ ಹೇಳು ಅವಳೆಲ್ಲ. ಈಗ ನಮ್ಮ ಅಪ್ಪ ನೈವೇದನ ನಮ್ಮ ಅಪ್ಪ ನೈವೇದನ ಆಗಿದ್ರೇನ ಮಾಡ್ತಿದ್ವಿ ನೀವು. ಮತ್ತೆ ಅವ್ನು ನೈವೇದನ ಆಗಬೇಕಾಗಿತ್ತು ಫಸ್ಟು. ನಿಮ್ಮ ಅಪ್ಪ ಅವ್ನು ನೈವೇದನ ಆಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಅವನು ಹೇಳ್ದಂಗೆ ಕೇಳಂಗಿರ್ಬೇಕಾಗಿತ್ತು. ಅದೇ ಮತ್ತೆ ನಿಮ್ಮ ಅಪ್ಪ ಸರಿಯಾಗಿದ್ದಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಜೀವಿತಾಕ. ಅಲ್ಲ ನೋಡಿ, ನಾನು ಇಲ್ಲಿ ಬಂದವರಲ್ಲ, ನಾನು ಹೇಳಿಲ್ವೇ ಅದಕ್ಕೆ ಈ ಕಡೆಗೆ ಎಲ್ಲ ಹೊರಟಿದ್ರು ಗಂಡ ಹೆಂಡ್ತಿ ಇಬ್ರು ಅಂತ. ನಾನು ಹೇಳಿಲ್ವೇ, ನೋಡ್ತಿದ್ರು ಈ ಕಡೆಗೇನೆ ಬರೋಕ್ಕೆ. ನಾನು ಹಂಗೆ ಅಂದ್ಕೊಂಡು ಏನಾದರೂ ಇಲ್ಲಿಗೆ ಬರೋ ಪ್ರೋಗ್ರಾಮ್ ಏನಾರು ಇಕ್ಕೊಂಡವ್ರೆ ಅಂತ ನಂಗೆ ಕನಸ್ನಾಗೂ ಅಂದ್ಕೊಂಡಿರ್ಲಿಲ್ಲ. ಇವರೆಲ್ಲ ಹಿಂಗೆ ಸೆನಕ್ಕೆ ಹಾಕ್ತಾರೆ, ಅವಳನ್ನ ಸೆನಕ್ಕೆ ಮಾತಾಡಿಸ್ತಾರೆ ಅಂತ. ನನ್ನ ಜೊತೆಗಿನ್ನೂ ಸೆನಕ್ಕಿರ್ತಾರೆ, ನನ್ನ ಹತ್ರ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ಅಪ್ಪ ಸರಿಯಾಗಿದ್ದಿದ್ರೆ ಏನು ಬೇಕಾದ್ರೂ ಮಾಡ್ತಿದ್ವಿ. ಇವಾಗ ನಮ್ಮ ಅಪ್ಪನ ಸಪೋರ್ಟ್ ಐತಲ್ಲ ಅವಳಿಗೆ, ನಾವು ಹೋಗಿ ಕೇಳೋಕ್ಕೂ ಆಗಲ್ಲ. ಹಂಗಂದ್ರೆ ಬಿಡಲ್ಲ, ಹೋಗಿ ಕೇಳ್ತೀನಿ. ಅವರೆಲ್ಲ ಹೆಂಗೆ ಬಂದರು, ನಾವು ಈಗ ಗಂಡ ಆಗಿರೋರು ನಾನು ಐದೀನಿ. ನಾನು ಹೇಳ್ದಂಗೆ ಕೇಳಬೇಕಷ್ಟೇ ನೀನು ಅಂತ ಹೇಳ್ತೀನಿ. ಗಂಡಾಗಿರೋ ನಾನು ಇರಬೇಕಾದ್ರೆ ನೀನು ಹೆಂಗೆ ನನ್ನ ಮಾತು ನನಗೇನು ಹೇಳ್ದಲ್ಲ ಇವ್ರನ್ನೆಲ್ಲ ಹೆಂಗೆ ಕರೆಸ್ಕೊಂಡೆ, ನೀನೆಲ್ಲ ಹೆಂಗೆ ಮಾತಾಡಿಸ್ತೀಯ ಇವ್ರನ್ನೆಲ್ಲನೂ, ನೀನು ಹೆಂಗೆ ಚೆನ್ನಾಗಿದ್ಯಾ, ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ಆಗಲಿ ನಾನು ಕೇಳಿ ಕರೆಸ್ಕೊಂಡ ನೀನು ಅಂತ ನಾವೇನು ಕೇಳಲಿಲ್ವಲ್ಲ. ಅದಕ್ಕೆ ನಮ್ಮ ಸದ್ರ ತಗೊಬಿಟ್ಟವಳು ಇವಳು. ನಾನು ಇದ್ದಂಗ್ಲೇ ಅವ್ರನ್ನೆಲ್ಲ ಹೆಂಗೆ ಕರೆಸ್ಕೊಂಡ್ಲು. ನಾವು ಮೊದ್ಲಿಂದ ಅವಳನ್ನ ಬಿಗ್ ಮಾಡ್ಕೊಂಬಂದಿದ್ರೆ ಸರಿಯಾಗದು. ನಾ ಬಿಡತ್ತ ಅಂತೇಳಿ ಒಂದು ಸರ್ಸಿವಲ್ಲ, ಅದಕ್ಕೆ ಹಿಂಗೆ ಮಾಡ್ತಾಳೆ. ಅದೇ ಮತ್ತೆ ಬೋಳ್ ಜಂಬ ಐತೆ ಹೇಳು ಅವಳಿಗೆ. ಏನೇಂದ್ರೂ ನಮ್ಮ ಅಕ್ಕಗೆ ಅಷ್ಟು, ನಮ್ಮ ಅಕ್ಕ ಎಲ್ಲ ಸ್ವಾತಿಗೆ ಭಾಳ ಜಂಬ ಐತಿ. ಭಾಳ ಜಂಬ ಐತೆ ಅವಳಿಗೆ. ಐತೆ, ಅದೆಲ್ಲ ಇಳಿಸ್ತೀನಿ ತಡಿ. ನಾನೇ ಇಳಿಸೋದು ಅವಳು ಜಂಬ ಎಲ್ಲನ. ಯಾರು ಇಳಿಸಲ್ಲ, ನಾನೇ ಇಳಿಸ್ತೀನಿ. ಬೇಡಪ್ಪ, ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಪ್ಪ. ನಿಪ್ಪಟ್ಟು ಯಾರ ಮಾತು ಕೇಳಲ್ಲಪ್ಪ, ನನಗೆ ಯಾರು ಬೇಡಪ್ಪ, ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅನ್ಬೇಕು. ಹಂಗೆ ಮಾಡ್ತೀನಿ. ನನ್ನ ಗಂಡ ಹೇಳಿರೋ ಮಾತು ನಾನು ಮೀರಲ್ಲ. ನನ್ನ ಗಂಡ ಹಾಕಿರೋದೇ ಗೆರೆ ಅನ್ಬೇಕು. ನನ್ನ ಗಂಡ ಗೆರೆ ಹಾಕಿರೋದು ದಾಟಲ್ಲಮ್ಮಂಗಿರ್ಬೇಕು. ಹಂಗೆ ಮಾಡ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ತೆಪ್ಪನ್ನು ಬಿದ್ದಿರ್ಬೇಕು ನೋಡು ಅವಳು ಏನೋ ತಿಳ್ಕೊಬಿಟ್ಟವಳೆ. ಅವಳು ನಾವು ಏನು ಹೇಳಿದ್ರು ಒಂಥರ ಏನೋ ಇದು ಮಾಡ್ತಾಳೆ. ಮಾಡ್ತೀನಿ ತಾಳೆ ಅವಳಿಗೆ ಸರಿಯಾಗಿ ಮಾಡ್ತೀನಿ. ಏನೋ ನಾಳೆ ಬಿಡತ್ತ ಅಂತ ಅನ್ಸರ್ಸಿದ್ರೆ ಅವಳ್ದು ಯಾಕೋ ಜಾಸ್ತಿ ಆಗ್ತೈತಿ. ನಿಜವಾಗ್ಲೂ ನಮ್ಗೆ ಹೊಟ್ಟೆ ಉರಿದೋಗ್ತೈತೆ. ಆದರೆ ಬೇರೆ ಮುತ್ತು ಬಂದಾಳ, ಅವಳಿಗೂ ಸಹಿಸ್ಕೊಂಬಕ್ಕಾಗ್ತಿಲ್ಲ, ನಮಗೂ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಇದನ್ನೆಲ್ಲ ಅರಗಿಸ್ಕೊಂಬಕ್ಕಾಗ್ತಾಯಿಲ್ಲ. ವಾಮಿಟ್ ಆದಂಗೆ ಆಗ್ತೈತೆ ನಿಜವಾಗ್ಲೂ. ಈಗ ಒಂಥರ ಜಾಸ್ತಿ ಉಂಡ್ಬಿಟ್ಟು ನಿಪ್ಪಸ ಆಗುತ್ತೆ ಅಂತಾರಲ್ಲ, ಆ ರೀತಿ ಆಗ್ತೈತೆ. ಅವ್ರ ಅಪ್ಪ ಅಮ್ಮ ಬೇರೆ ಬಂದರು, ಇವಾಗ ಇವ್ರು ಬೇರೆ ಎಲ್ಲ ಬಂದರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಹಿಂಗೆ ಆಗ್ತಾಯಿಲ್ಲ. ಹೆಂಗಾಗುತ್ತೆ ಹೇಳ್ರಿ ನೀವೇನೆ ನೆನೆಸ್ಕೊಳ್ರಿ. ಯಪ್ಪ ನನಗಂತೂ ಭಾಳ ಟೆನ್ಷನ್ ಆದಂಗೆ ಆಗ್ತೈತೆ. ಯಪ್ಪ ಮುತ್ತುಗೂ ಅವಳಿಗೂ ಭಾಳ ಬೇಜಾರಾಗ್ತೈತೆ ನೋಡಿ, ಹಿಂಗೆ ಆಯ್ತಲ್ಲಪ್ಪ ಅಂತೇಳಿ. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.